ಡೈಲಿ ಲೈಫ್ ಅಲ್ಲಿ ಇದು ಕಂಪ್ಯೂಟರ್ ಮೆಮೊರಿ ಯೂನಿಟ್ಸ್ ಆಗಿರುತ್ತೆ. ಕಂಪ್ಯೂಟರ್ ಮೆಮೊರಿಯನ್ನ ಯಾವ ಬೇರೆ ಬೇರೆ ಯೂನಿಟ್ಸ್ ನಲ್ಲಿ ಮೆಜರ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಎಸ್ ಐ ಯೂನಿಟ್ ಆಫ್ ಕಂಪ್ಯೂಟರ್ ಮೆಮೊರಿ ಯಾವ್ದಪ್ಪ ಅಂತ ಕೇಳಿದ್ರೆ, ಕಂಪ್ಯೂಟರ್ ಮೆಮೊರಿಯ ಎಸ್ ಐ ಘಟಕ ಯಾವುದು ಅಂತ ಕೇಳಿದ್ರೆ ಬೈಟ್ ಆಗಿರುತ್ತೆ. BYTE ಬೈಟ್ ಆಗಿರುತ್ತೆ. ಸ್ಮಾಲೆಸ್ಟ್ ಯೂನಿಟ್ ಆಫ್ ಕಂಪ್ಯೂಟರ್ ಮೆಮೊರಿ ಯಾವುದು ಅಂತ ಕೇಳಿದ್ರೆ, ಕಂಪ್ಯೂಟರಿಗೆ ಅರ್ಥವಾಗುವಂತಹ ಅತ್ಯಂತ ಚಿಕ್ಕ ಸ್ಮರಣಾ ಘಟಕ ಯಾವುದು ಅಂತ ಕೇಳಿದ್ರೆ ಸ್ಮಾಲೆಸ್ಟ್ ಯೂನಿಟ್ ಆಫ್ ಕಂಪ್ಯೂಟರ್ ಮೆಮೊರಿ ಒಂದು ಬಿಟ್ ಆಗಿರುತ್ತೆ. BIT ಬಿಟ್ ಆಗಿರುತ್ತೆ. ನೋಡ್ತಾ ಹೋಗೋಣ. ಇಷ್ಟನ್ನು ಕೂಡ ಅಪ್ ಟು ಜಿಯೋಪ್ ಬೈಟ್. ಒಂದು ಬಿಟ್ ಅಂತ ಹೇಳಿದ್ರೆ ಝೀರೋ ಆರ್ ಒನ್ ಆಗಿದೆ. ಕಂಪ್ಯೂಟರ್ಗೆ ಅರ್ಥವಾಗುವಂತಹ ಭಾಷೆ ಯಾವ್ದಪ್ಪ ಅಂದ್ರೆ 0 ಅಥವಾ 1 ರೂಪದಲ್ಲಿರುವಂತಹ ಬೈನರಿ ಲ್ಯಾಂಗ್ವೇಜ್ ಅಂತ ಕರೀತಾರೆ. 0 or 1 ಫಾರ್ಮ್ ನಲ್ಲಿರುವಂತಹ ಬೈನರಿ ಲ್ಯಾಂಗ್ವೇಜ್ ಆಗಿರುತ್ತೆ. ಕಂಪ್ಯೂಟರ್ಗೆ ಅರ್ಥವಾಗುವಂತಹ ಭಾಷೆ ಇದು. ಕಂಪ್ಯೂಟರ್ಗೆ ಅರ್ಥವಾಗುವಂತಹ ಭಾಷೆ ಆಗಿರುತ್ತೆ. ನೆಕ್ಸ್ಟ್ ಒಂದು ಕ್ರಂಬ್ ಅಂತ ಹೇಳಿದ್ರೆ 2 ಬಿಟ್ ಆಗಿದೆ. ಕೆಲವು GK ಬುಕ್ ಅಲ್ಲಿ ಬಿಟ್ ಆದ್ಮೇಲೆ ಡೈರೆಕ್ಟ್ ನಿಬ್ಬಲ್ ಕೊಟ್ಬಿಟ್ಟಿದ್ದಾರೆ, ಕ್ರಂಬ್ ಕೊಟ್ಟಿಲ್ಲ. ಬಟ್ ಕ್ರಂಬ್ ಅನ್ನ ಕೆಲವು ಎಕ್ಸಾಮಿನೇಷನ್ಸ್ ಅಲ್ಲಿ ಕೇಳಿದ್ದಾರೆ. ಇನ್ಕ್ರೀಸಿಂಗ್ ಆರ್ಡರ್ ಆಫ್ ಕಂಪ್ಯೂಟರ್ ಮೆಮೊರಿನಲ್ಲಿ ಅರೇಂಜ್ ಮಾಡಿ, ಡಿಕ್ರೀಸಿಂಗ್ ಆರ್ಡರ್ ಆಫ್ ಕಂಪ್ಯೂಟರ್ ಮೆಮೊರಿನಲ್ಲಿ ಅರೇಂಜ್ ಮಾಡಿ ಅಂತ ಪ್ರಶ್ನೆ ಕೇಳ್ತಾರೆ. ಎಕ್ಸಾಮ್ ನಲ್ಲಿ ಏನಂತ ಕೇಳ್ತಾರೆ, ಒಂದ್ 4 ಯೂನಿಟ್ಸ್ ಕೊಡ್ತಾರೆ. ಈಗ ಸಿಂಪಲ್ ಆಗಿ ಗ್ರಾಮು, ಕೆಜಿ, ಕ್ವಿಂಟಲ್, ಟನ್ ಇದೆಲ್ಲ ತೂಕ ಮೆಜರ್ ಮಾಡುವ ಯೂನಿಟ್ಸ್ ಅಲ್ವಾ. ಗ್ರಾಮು, ಕೆಜಿ, ಕ್ವಿಂಟಲ್, ಟನ್ ಇದೆಲ್ಲ ಕೂಡ. ಟನ್ನು, ಗ್ರಾಮು, ಕೆಜಿ, ಕ್ವಿಂಟಲ್ ಕೊಟ್ಬಿಟ್ಟು ಏರಿಕೆ ಕ್ರಮದಲ್ಲಿ ಜೋಡಿಸಿ ಅಂದ್ರೆ ಹೆಂಗ್ ಜೋಡಿಸ್ತೀರಾ? ಫಸ್ಟ್ ಚಿಕ್ಕದಾಗಿರೋ ಗ್ರಾಮು, ಆಮೇಲೆ ಸ್ವಲ್ಪ ದೊಡ್ಡದಾಗಿರೋದು ಕೆಜಿ, ಆಮೇಲೆ ಸ್ವಲ್ಪ ದೊಡ್ಡದಾಗಿರೋದು ಕ್ವಿಂಟಲ್, ಆಮೇಲೆ ಸ್ವಲ್ಪ ದೊಡ್ಡದಾಗಿರೋದು ಟನ್ ಹಾಕ್ತಿರಲ್ವಾ. ಹಂಗೆ ಇಲ್ಲಿ ಯಾವ್ದಾದ್ರು 4-5 ಕೊಟ್ಬಿಟ್ಟು ಏರಿಕೆ ಕ್ರಮ ಅಥವಾ ಇಳಿಕೆ ಕ್ರಮದಲ್ಲಿ ಜೋಡಿಸಿ ಅಂತ ಕೇಳ್ತಾರೆ. ಒಂದು ಕ್ರಂಬ್ ಅಂದ್ರ 2 ಬಿಟ್ ಆಗಿರುತ್ತೆ. ಒಂದು ನಿಬ್ಬಲ್ ಅಂತ ಹೇಳಿದ್ರೆ 4 ಬಿಟ್ ಆಗಿರುತ್ತೆ, 4 ಬಿಟ್ಸ್ ಆಗಿರುತ್ತೆ.